ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಶನಿ ದೇವನು ನ್ಯಾಯದ ದೇವರು. ಆತನು ಕೋಪಗೊಂಡರೆ ಒಬ್ಬ ವ್ಯಕ್ತಿಯ ಜೀವನವೇ ನರಕವಾಗಬಹುದು. ನಿಮಗೂ ಶನಿ ದೋಷ ಇದೆಯಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳೋದು ಹೇಗೆ? ಶನಿ ದೋಷವಿದ್ದಾಗ ಅದರಿಂದ ಮುಕ್ತಿ ಹೊಂದಲು ಏನು ಮಾಡಬೇಕು? ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಶನಿಯು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಜೀವನದಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತವೆ. ನೀವು ವಾಸಿಸುವ ಸ್ಥಳವಾಗಿರಬಹುದು ಅಥವಾ ನಿಮ್ಮ ಜೀವನವಾಗಿರಬಹುದು, ಸಂಕೀರ್ಣತೆಯಿಂದ ಕೂಡಿರುತ್ತೆ. ತುಂಬ ಕಷ್ಟಕರವಾಗಿರುತ್ತದೆ. ಒತ್ತಡವು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ದೇಹ, ಮನಸ್ಸು, ಆರೋಗ್ಯ ಮತ್ತು ಹಣದ ವಿಚಾರದಲ್ಲೂ ನಿಮಗೆ ಒಂದಾದರೊಂದು ಸಮಸ್ಯೆಗಳು ಕಾಡುತ್ತವೆ. ಹೆಚ್ಚುವರಿಯಾಗಿ ನಿಮ್ಮ ಮಾನಸಿಕ ಸ್ಥಿತಿಯು ತೊಂದರೆಗೆ ಒಳಗಾಗಬಹುದು. ಇದರೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರು ಸಹ ನಿಮ್ಮ ಮೇಲೆ ಅಸಮಾಧಾನಗೊಳ್ಳಬಹುದು. ನಿಮ್ಮ ಸ್ನೇಹಿತರು, ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಶನಿಯು ನಿಮ್ಮ ಮೇಲೆ ಕೋಪಿಸಿಕೊಂಡರೆ ಯಾವ ಒಂದು ಪರಿಣಾಮ ಉಂಟಾಗುತ್ತೆ? ಶನಿ ದೋಷಕ್ಕೆ ಒಳಗಾದ ವ್ಯಕ್ತಿಯು ಸಂಪತ್ತು, ಆಸ್ತಿ ನಾಶವಾಗಲು ಪ್ರಾರಂಭವಾಗುತ್ತೆ. ಅಷ್ಟೇ ಅಲ್ಲ, ಅವನ ಅದೃಷ್ಟವು ಕೈ ಕೊಡೋದಕ್ಕೆ ಪ್ರಾರಂಭವಾಗುತ್ತೆ. ವಾದ ವಿವಾದಗಳು ನೀವೆಲ್ಲೇ ಇದ್ದರೂ ಹುಡುಕಿಕೊಂಡು ಬರುತ್ತವೆ. ಕಳಂಕ ಮತ್ತು ಸುಳ್ಳು ಆರೋಪಗಳಿಗೆ ಗುರಿಯಾಗ್ತಾ ಹೋಗ್ತೀರಾ. ಅಷ್ಟೇ ಅಲ್ಲ, ಈ ಒಂದು ಮದ್ಯಪಾನ, ಧೂಮಪಾನ, ಜೂಜು ಸೇರಿದಂತೆ ಇನ್ನಿತರ ದುರಭ್ಯಾಸಗಳಿಗೆ ದಾಸರಾಗುತ್ತೀರಿ. ಕೆಲಸದಲ್ಲಿ ತೊಂದರೆ, ಸಾಲದ ಹೊರೆ, ಮನೆ ಮಾರಾಟ ಅಥವಾ ಇನ್ನಿತರ ಯಾವುದೇ ನಷ್ಟದ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತಿದ್ದರೆ ಅದು ಶನಿದೇವನು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಸುತ್ತೆ. ಹಾಗೆಯೇ ದೈಹಿಕ ತೊಂದರೆಗಳು, ದೈಹಿಕ ಸಮಸ್ಯೆಗಳು ಕೂಡ ಎದುರಾಗಲು ಪ್ರಾರಂಭವಾಗುತ್ತದೆ. ನಿಮ್ಮ ತಲೆ ಕೂದಲು ಉದುರಲು ಪ್ರಾರಂಭವಾಗುವುದು. ಕಣ್ಣು ಮತ್ತು ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ. ಅಲ್ಲದೆ ದೈಹಿಕ ದೌರ್ಬಲ್ಯ, ಹೊಟ್ಟೆ ನೋವು, ಈ TB, ಕ್ಯಾನ್ಸರ್, ಚರ್ಮ ರೋಗಗಳು, ಮೈ ಮುರಿತ, ಪಾರ್ಶ್ವವಾಯು, ಶೀತ, ಅಸ್ತಮ ಮುಂತಾದ ಕಾಯಿಲೆಗಳಿಗೆ ನಿಮ್ಮನ್ನು ಬಾಧಿಸುವುದಕ್ಕೆ ಪ್ರಾರಂಭಿಸುತ್ತವೆ. ನೀವು ಶನಿ ದೇವರ ಕೋಪಕ್ಕೆ ಗುರಿಯಾಗಿದ್ದರೆ, ಶನಿ ದೋಷ ನಿಮ್ಮನ್ನು ಕಾಡುತ್ತಿದ್ದರೆ ಮೊದಲು ಆಂಜನೇಯ ಸ್ವಾಮಿಯನ್ನು ನೀವು ಪೂಜಿಸಲೇಬೇಕು. ಹಾಗೂ ಶನಿವಾರದ ದಿನದಂದು ಶನಿ ದೇವನ ಪಾದಗಳಿಂದ ಮಲ್ಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಆ ಎಣ್ಣೆಯನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ. ಅಷ್ಟೇ ಅಲ್ಲ, ನೀವು ಶನಿವಾರ ಉಪವಾಸ ವ್ರತವನ್ನು ಆಚರಿಸಬೇಕಾಗತ್ತೆ ಮತ್ತು ಕಪ್ಪು ಕಂಬಳಿ ಧಾನ್ಯಗಳನ್ನು ದಾನ ಮಾಡಬೇಕು. ಅವಶ್ಯಕತೆ ಇರುವವರಿಗೆ ನೀವು ದಾನ ಮಾಡಬೇಕು. ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ನಿಮ್ಮೆಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಪ್ರಯತ್ನಿಸಿ. ಶನಿದೇವನು ಭಗವಾನ್ ಶಿವನ ಪರಮ ಭಕ್ತ ಮತ್ತು ಆರಾಧಕನಾಗಿದ್ದಾನೆ. ಈ ಕಾರಣಕ್ಕಾಗಿ ನೀವು ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಶನಿವಾರದಂದು ಭಗವಾನ್ ಶಿವನ ಆರಾಧನೆಯನ್ನು ಮಾಡಬೇಕು. ಶಿವನ ಆರಾಧನೆಯನ್ನು ಮಾಡಬೇಕು. ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಇದರಿಂದ ಶನಿ ದೇವನು ನಿಮ್ಮ ಮೇಲೆ ಸಂತುಷ್ಟಗೊಂಡು ಆತನ ಮಂಗಳಕರ ದೃಷ್ಟಿಯನ್ನು ನಿಮ್ಮ ಮೇಲೆ ಬೀರುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಉಪಯುಕ್ತ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.